ಗಲಿಬಿಲಿ ಸಂಸಾರ ಇದು ಅರ್ಥವಾಗದ ಸಾರ ಸಂಸಾರ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿತಂ. ಯಾವ ಜನ್ಮದ ಕರ್ಮವೋ ಬಿಡಿಸಲಾಗದ ಬಂಧವೋ, ಯಾವನು ಬೇಕಿ ಕರ್ಮವೋ, ಇದು ಧರ್ಮವೋ ಇದು ಕರ್ಮವೋ. ಅಲ್ಲ, ಮನೇಲಿ ಇಷ್ಟೊಂದು ಜನ ಹೆಣ್ಮಕ್ಳಿದ್ರು ಕೂಡ ಗಂಡು ಮಕ್ಳು ಬಂದು ಅಡುಗೆ ಮನೇಲಿ ಕ್ಯಾಮೆ ಮಾಡ್ಬೇಕಲ್ಲ. ಕರ್ಮ 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 ಗ್ರಾಚಾರ. ಅಷ್ಟು ಅಲ್ಲದೆ ಹೊರಗಡೆ ಹೋಗ್ಬೋದು ದುಡಿಯಕ್ಕೆ, ಇಲ್ಲಿ ಬಂದು ಮುದ್ದೆ ಏನು, ಅಡುಗೆ ಸಾಂಬಾರೇನು ಎಲ್ಲಾ ಮಾಡೋದ್ರ ಜೊತೆಗೆ ವೆರೈಟಿ ವೆರೈಟಿ, ಅದು ಬೆಡ್ ಟೀ, ಬೆಡ್ ಕಾಫಿ, ಬೆಡ್ ಬೋರ್ನ್ವಿಟ ಎಲ್ಲ ಕೊಡ್ಬೇಕು. ಇದಕ್ಕಿಂತ ಕರ್ಮ ಇನ್ನೊಂದಿಲ್ಲ. ಶಿವನೇ ಶಂಭುಲಿಂಗ. ಇದು ಯಾವನ್ ಬೇಕಿ ಧರ್ಮವೋ ಕರ್ಮವೋ ಧರ್ಮವೋ. ಏನ್ರಿ ಅದು ಒಬ್ಬೊಬ್ರು ಹಂಗೋಳ್ಕತಾ ಇದ್ದೀರಾ? ಅಮ್ಮ, ನಿಮ್ ಬಗ್ಗೆನೇ ಗುಣಗಾನ ಮಾಡ್ತಿದ್ದೆ. ಓ ಹೌದಾ? ಇನ್ನೇನ್ ಹಬ್ಬ ಹತ್ರ ಬಂತಲ್ಲ, ಒಂದ್ 20,000 ಕೊಡ್ರಿ, ಶಾಪಿಂಗ್ ಹೋಗ್ಬಿಟ್ಟು ಬರ್ತೀನಿ. ಏನು 20,000? ಲೇ, ಆಕಳ ಕಂಡ್ರವರ್ ಗತಿ ಇಲ್ಲ ಅಂದ್ರೆ ಅವಳ ಹಾರ್ಮೋನಿಯಂ ಸೂಟ್ ಕೇಳಿದಂತೆ. ಹಂಗಾಯ್ತು ನಿನ್ ಕತೆ. ಜೋಬಲ್ಲಿ 20 ರೂಪಾಯಿ ಗತಿ ಇಲ್ಲ ಅಂತದ್ರಲ್ಲಿ 20,000 ಬೇಕಂತೆ. ಓಹೋ, ಏನ್ ನಿಮ್ಮ ಅಪ್ಪನ ಮನೆಯಿಂದ ತಂದಿಕ್ಕಿದೆ ಗಂಟಿಲ್ಲಿ ಕೊಟ್ಬಿಡಕ್ಕೆ. ದುಡ್ದಿದ್ದೆಲ್ಲ ಏನ್ರಿ ಮಾಡ್ತಾ ಇದ್ದೀರಾ? ಲೇ, ನನಗೆ ಬರೋದೆ 30,000 ಸಂಬಳ. ಅದರಲ್ಲಿ 10,000 ರೂಪಾಯಿ ಕಾರ್ EMI, 10,000 ರೂಪಾಯಿ ಮನೆ ಬಾಡಿಗೆ, ಇನ್ನೊಂದು ರೇಷನ್ನು, ಅದು ಇದು ಕರೆಂಟ್ ಬಿಲ್ಲು, ನೀರ್ ಬಿಲ್ಲು ಅಂತೇಳಿ 5,000 ರೂಪಾಯಿ. ಹೌದು, ಇನ್ ಮಿಕ್ಕಿದ 5,000 ಏನ್ ಮಾಡ್ತಿದ್ದೀರಾ? ಅದ್ ಯಾವಾಗ ಕೊಡ್ತಾ ಇದ್ದೀರಾ? ಲೇ, ಅಲ್ವೇ, ನಿನ್ ಕಿತ್ತೋಗಿರೋ ಮುಸುಡಿಗೆ 3 kg ಏಷ್ಯನ್ ಪೇಂಟ್ ಹಾಕ್ಸ್ತೀಯಲ್ಲ, ಆ ಮೇಕಪ್ ಪಾರ್ಲರ್ ಅವರು ಅವ್ರನ್ನ ಕೇಳು, ಹೇಳ್ತಾರೆ. ರೀ, ನೀವ್ ಹಿಂಗೆಲ್ಲ ಮಾತಾಡ್ತಾ ಇದ್ಮೇಲೆ ನನ್ ಮೇಕಪ್ ಮಾಡ್ಸಲ್ಲ ಅಷ್ಟೇ. ಅಯ್ಯೋ, ಆ ಕೆಲಸ ಮಾತ್ರ ಮಾಡ್ಬೇಡಮ್ಮ. ಬೇಕಿದ್ರೆ ಇನ್ನೊಂದು 5,000 ರೂಪಾಯಿ ಏನಾದ್ರೂ ಸಾಲ ಮಾಡಿ ತಂದು ಕೊಟ್ಬಿಡ್ತೀನಿ. ಹೌದಾ? ಅಯ್ಯೋ, ನನ್ ಮೇಲೆ ಎಷ್ಟು ಪ್ರೀತಿ ಕಣ್ರಿ ನಿಮ್ಗೆ. ಪ್ರೀತಿನಿಲ್ಲ, ಕೊಳತಾಗಿರೋ ಕೊತ್ತಂಬರಿ ಸೊಪ್ಪುನೂ ಇಲ್ಲ. ನಿನ್ ಕಿತ್ತೋಗಿರೋ ಮೇಕಪ್ ಇಲ್ದಿರೋ ಮುಖ ನೋಡಿದ್ರೆ ದೇವ್ರು ಕೂಡ ಡಯಪರ್ ಅಲ್ಲಿ ಸೂಸು ಮಾಡ್ಕೊತವೆ. ಆಹಾ, ಮದ್ವೆ ಮುಂಚೆ ಚಂದ್ರನ್ ತರ ಹೊಳಿತಾ ಇದ್ದ ಅಂತ ಹೇಳ್ತಿದ್ರಿ. ಈಗಲೂ ಚಂದ್ರನೇ, ಗ್ರಹಣ ಹಿಡ್ದಿರೋ ಚಂದ್ರ ಇದ್ರು ಇಲ್ದಿದ್ದಂಗೆ. ನಿನ್ ಮುಖ ನೋಡಿದ್ರೆ ಶನಿ ಒಕ್ಕರ್ಸ್ಕೊಳ್ಳೋದಂತೂ ಗ್ಯಾರಂಟಿ. ನೀವೇನಾದ್ರೂ ನನ್ ನಿಂಗೆ ಬೈತಾ ಇದ್ರೆ ಅಂತ ಅವ್ರ ಮನೆಗೆ ಹೋಗ್ಬಿಡ್ತೀನಿ, ನೋಡ್ಕೊಳ್ಳಿ. ಗೌರ್ಮೆಂಟ್ ಅಲ್ಲಿ ಬಿಟ್ಟಿರೋ ಆಧಾರ್ ಕಾರ್ಡ್ ಬಸ್ ಅಲ್ಲ ನೋಡೋ, ಬೇಕಿದ್ರೆ ಪ್ರೈವೇಟ್ ಅಲ್ಲಿ ಪ್ರೀ AC ಬಸ್ ಬುಕ್ ಮಾಡ್ತೀನಿ, ಮೊದಲು ತೊಳಗು. ನೀವ್ ಹಿಂಗೆಲ್ಲ ಮಾತಾಡ್ತಿದ್ರೆ ನಾನು ಆಮೇಲೆ ನೀವು ಕರೆದ್ರೂ ಬರಲ್ಲ. ಮಾನ ಮರ್ಯಾದಿರೋ ಮನುಷ್ಯ ಯಾವನಾದ್ರೂ 3 ಬಿಟ್ಟು ಮತ್ತೆ ಬಂದು ಕರೀತಾನ? ಆದ್ರೂ ಹೆಂಡತಿ ತವ್ರ ಮನೆಗೆ ಹೋದ್ರೆ ಗಂಡನಿಗಾಗೋ ಖುಷಿನೇ ಬೇರೆ. ಹೌದು, ನಮ್ ಮನೆ ಬಿಟ್ಟು ಹೋದ್ಮೇಲೆ ನೀವು ತುಂಬಾ ಖುಷಿಯಾಗಿರ್ತೀರಲ್ವಾ? ಅಯ್ಯಯ್ಯೋ, ಬರೀ ಖುಷಿ ಅಲ್ಲ, ಬೀದಿ ಬ್ಯಾಚುಲರ್ಸ್ಗೆಲ್ಲ ಬಿರಿಯಾನಿ ಹಾಕಿ ಬೀರ್ ಕುಡಿಸ್ಬಿಡ್ತೀನಿ. ಕುಡ್ಸ್ತೀರಾ. ನೀವ್ ಹಿಂಗ್ ಖುಷಿಯಾಗಿರ್ತೀರಾ ಅಂತ ನಾನ್ ಮನೆ ಬಿಟ್ಟು ಹೋಗ್ತಾ ಇಲ್ಲ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಿಮ್ ಜೊತೆನೆ ಇರ್ತೀನಿ. ಅಂದ್ರೆ ನಾನ್ ಸಾಯ್ತೀನಿ ಅಂದ್ರೂ ಬಿಡಲ್ವಾ? ನಾನ್ ಸತ್ ಮೇಲೂ ನಿಮ್ಗೆ ಕಾಟ ಕೊಡೋದ್ ಬಿಡಲ್ಲ. ಸರಿ ಇರ್ರಿ, ಮೇಕಪ್ ಪಾರ್ಲರ್ ಅವ್ರು ಬಾಕ್ಲಾಕ್ಬಿಡ್ತಾರ, ಹೋಗ್ ಬರ್ತೀನಿ, ಟೈಮ್ ಆಯ್ತು. ನಿನ್ನದ್ ಯಾವ ಗಳಿಗೆಯಲ್ಲಿ ಮದುವೆ ಆದ್ನೇನು ಆವತ್ತಿಂದ ದರಿದ್ರಂದು ದೀಪ ನಾನು ಲವ್ ಮಾಡಕ್ ಶುರು ಮಾಡ್ತೀನಿ. ಗುಡ್ ಮಾರ್ನಿಂಗ್ ಬಾವಾ. ಆಹಾ, ಇದೊಂದು ಮಿನಿದರಿದ್ರೆ ಒಕ್ಕರ್ಸ್ಕೊಂಡು ತಿಂಡಿ ಏನಾದ್ರು ಕೊಡೋದು ಲೇಟ್ ಆಯ್ತು ಅಂತಂದ್ರೆ ಹಾಕೊಂಡ್ರೆ ಲಿಪ್ಸ್ ಕಸ 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 ಅಂತ ತಿನ್ಬಿಡ್ತಾವೆ. ಅಲ್ಲ,
ಎಲ್ಲ ಹುಡುಗರು ಕನ್ನಡಿ ಮುಂದೆ ನಿಂತ್ಕೊಂಡು ಮೇಕಪ್ ಮಾಡ್ಕೊಂಡ್ರೆ ಇವಳು ರಾತ್ರಿ ಮಲಗೋವಾಗ ಏನಾದ್ರು ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಚ್ಕೊತಾಳೋ ಇವಳು ಅವಸರ ನೋಡು, ಆ ಸಿನಿಮಾಕ್ಕೂ ಕೂಡ ಸಿನಿ ಎದ್ದು ಬಿಡುತ್ತದೆ. ಕಾಫಿನೋ ಟೀನೋ? ಬಾವಾ ಎಷ್ಟ್ ಸಲ ಹೇಳಿಲ್ಲ ನಿಮ್ಗೆ ಟೀ ಕಾಫಿ ಎಲ್ಲ ಕುಡಿಯಲ್ಲ, ಓನ್ಲಿ ಮಿಲ್ಕ್ ಆರ್ ಮಿಲ್ಕ್ ಶೇಕ್ ಕುಡಿದ್ರೆ ನನ್ ಬಾಡಿ ಎಲ್ಲ ಪಳಪಳ ಅಂತ ಹೊಳಿಬೇಕು. ತೆಗೆದು ಬಿಟ್ಟ ಅಂದ್ರೆ ಮೂಲೆ ಹೋಗ್ಬಿಡ್ತೀಯ. ಹಾಲು ಬೇಕಂತ ಹಾಲು, ಅದೇ ಹಾಲಿಗೆ ಅವರೇ ಗಿಡಕ್ಕೆ ಹಾಕೋ ಅರ್ಧ ಲೀಟರ್ ಔಷಧಿ ಕಲಿಸಿ ಕೊಟ್ಬಿಡ್ತೀನಿ, ಗಟ್ಗಟ ಅಂತ ಕುಡಿದ್ಬಿಡು, ಒಂದೇ ಸಲ ಬಟಕ್ಕಂಬಿಡು. ಯಾಕ್ ಬಾವಾ ಯಾವಾಗ್ಲೂ ಹಂಗಾರ್ತೀಯ? ಒಳ್ಳೆ ಹಿಂಗನ್ ತಿಂದು ಮಂಗನ್ ತರ. ನೀನು ನಿಮ್ಮ ಅಕ್ಕ ಬರ್ಸೋ ಕೋಪಕ್ಕೆ ನನ್ನ ಬಾಡಿದ ಬ್ಲಡ್ ಎಲ್ಲ ಕೊತ ಅಂತ ಕುದೀತದೆ. ಕೂಲ್ ಬಾವಾ ಕೂಲ್, ಜಾಸ್ತಿ ಕೋಪ ಮಾಡ್ಕೊಂಡ್ರೆ ಬಿಪಿ ಜಾಸ್ತಿ ಆಗುತ್ತೆ. ನಿಮ್ಮ ಹತ್ರ ಇದ್ರೆ ಬರೀ ಬಿಪಿ ಅಲ್ಲಮ್ಮ, ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತವೆ. ಬಾವಾ ನೀನೇನ್ ಟೆನ್ಷನ್ ತಗೋಬೇಡ, ನಿಂಗೇನೇ ಪ್ರಾಬ್ಲಮ್ ಆದ್ರೂ ನಮ್ಮ ಅಕ್ಕ ಇದ್ದಾಳೆ. ಅಯ್ಯೋ ಶಿವನೇ, ಅಮ್ಮ ತಾಯಿ ಗುಂಡ್ರಗೋವಿ, ನನಗ್ ಬರೋ ಎಲ್ಲ ಪ್ರಾಬ್ಲಮ್ಸ್ಗೂ ನಿಮ್ಮ ಅಕ್ಕನೇ ಕಾರಣ. ಅಮ್ಮ ತಾಯಿ, ನೀನಾದ್ರೂ ನಿಮ್ಮ ಅಕ್ಕನ ತರ ಆಗದೆ ಹೋಗಿದ್ ಗಂಡನ ಮನೆ ಉದ್ಧಾರ ಮಾಡಿ. ನನ್ನ ಮದ್ವೆ ಆಗ್ಬೇಕಂದ್ರೆ ಅವ್ರಗ ಎಷ್ಟು ಪುಣ್ಯ ಮಾಡಿರ್ಬೇಕು ಅಲ್ವಾ ಬಾವಾ? ಪುಣ್ಯನಿಲ್ಲ ಪಾಪನ ಗೋಸಿನೂ ಇಲ್ಲ. ಅವನು ಗ್ರಾಚಾರ ಕೆಟ್ಟು ಗ್ರಹಗಳನ್ನೆಲ್ಲ ಮೂರನೇ ಮನೇಲಿ ಕುಂತ್ಕೊಂಡು ಅವನು ಬದುಕು ಬಿದ್ದೋಗಿರೋ ಬಸ್ ಸ್ಟ್ಯಾಂಡ್ ಆಗಿದ್ರೆ ಮಾತ್ರ ನೀನು ಮದುವೆ ಆಗ್ತಾನೆ. ಬಾವಾ ನಿಂಗೆ ನನ್ನ ಅಂದ ಚಂದದ ಬಗ್ಗೆ ಏನ್ ಗೊತ್ತು? ನನ್ನ ಮದ್ವೆ ಆಗೋಕೆ ಮೈಸೂರು ಮಹಾರಾಜರ ವಂಶದ ಕುಡಿನೇ ಎದ್ದು ಬಿದ್ದು ಓಡ್ ಬರ್ತೈತೆ, ನೋಡ್ತಾ ಇರು. 3 ದಿನ ನಿನ್ನ ಮುಸುಡಿಗೆ 3 kg ಮೇಕಪ್ ಹಾಕ್ಲಿಲ್ಲ ಅಂದ್ರೆ ನಿನ್ನ ಮುಖಾನ ಕನ್ನಡಿಲಿ ನೀನೇ ನೋಡ್ಕೊಂಡು ಭಯ ಬೀಳ್ತೀಯ. ಅಂತೋದ್ರಲ್ಲಿ ನಿಮ್ಮನ್ನ ಮದುವೆ ಆಗಕ್ಕೆ ಮಹಾರಾಜ ತುಂಡು ಬರ್ತದೆ, ತುಂಡು ತಲೆ ಕಿತ್ತಾಗಿರೋ ಬೆಂಡು. ಛೀ, ಯಾವಾಗ್ಲೂ ನಿಮ್ದು ಇದೇ ಆಗೋಯ್ತು. ನಾನು ಎದ್ದು ಆಚೆ ಹೋಗ್ತೀನಿ. ಬೆಳಗ್ಗೆ ಬಿಸಿಲಾದ್ರೂ ಬಿದ್ರೆ ವಿಟಮಿನ್ ಡಿ ಆದ್ರೂ ಸಿಗುತ್ತೆ. ಅದು ಬೆಳಗ್ಗೆ ಬಿಸಿಲು ಬಿದ್ರೆ ವಿಟಮಿನ್ ಡಿ ಸಿಗುತ್ತೆ. ಈಗ ಮಠ ಮಧ್ಯಾಹ್ನ ಆಗಿದೆ, ಈಗ ಬಿಸಿಲು ಬಿದ್ರೆ ಬಾಣ್ಲಿ ಹುಡುಗಿರೋ ಬಾಯ್ಲರ್ ಕೋಳಿ ತರ ಆಗ್ಬಿಡ್ತೀಯ. ನಿನ್ ಜೊತೆ ಮಾತಾಡೋಕ್ಕಿಂತ ಬಾಯಿ ಮುಚ್ಕೊಂಡು ಇರೋದೇ ವಾಸಿ. ಅಯ್ಯಯ್ಯ ನಿಧಾನ ಕಣಮ್ಮ, ಅದು ಮುರ್ದದ ನನಗೆ ಅದೇ ದಂಡ. ಅಲ್ಲ ಎತ್ತಿ ಯಾರಿಗೆ ಹೇಳಿದ್ರೆ ಕೋಣ ನೀರಿಗೆ ಎಳಿತಂತೆ. ಈ ಅಕ್ಕ ತಂಗಿರು ಇಬ್ರು ಒಂದೇ, ಯಾವಾಗ ಬದಲಾಗ್ತಾರೋ ಏನೋ ಕರ್ಮ. ಹೆಣ್ಮಕ್ಳು ಇದ್ರು ಕೂಡ ಗಂಡು ಮಕ್ಕಳೇ ಇದೆಲ್ಲ ಮಾಡ್ಬೇಕು. ಇನ್ನಂತ ಕರ್ಮನಪ್ಪ. ಓಹೋಹೋ, ಏನೇ ರಾಣಿ, ಒಳಗಡೆ ಸೆಕೆ ಅನ್ಬಿಟ್ಟು ಹೊರಗಡೆ ಮಹಾರಾಣಿ ತರ ಕುತ್ಕೋಬಿಟ್ಟಿದ್ಯಾ? ಓ ಅನ್ಪೂರ್ಣಮ್ಮ ನೀನಾ? ಬಂದ್ ಕುತ್ಕೋ. ಕಾಫಿನಾ ಟೀನಾ? ಸುಮ್ನೆ ನಿಂಗೆ ಯಾಕೆ ರಿಸ್ಕು, ಏನು ಬೇಡ ಕಣೆ. ನೀನ್ ಬೇಕು ಅಂದ್ರೆ ನಾನೇನ್ ಕೊಡಲ್ಲ ಬಿಡು, ಸುಮ್ನೆ ಕೇಳ್ದಷ್ಟೆ. ಅಯ್ಯೋ ಕುಂಜಿ ಸೊಳೆ, ನಿನ್ಗೂ ದಿನ ಗೊತ್ತಿಲ್ಲ. ಪರವಾಗಿಲ್ಲ ಕಣೆ, ವಿಷಯ ಗೊತ್ತಾಯ್ತಾ? ಏನಕ್ಕ ಅದು? ಹೋಗದ್ ಮನೆ ಪದ್ಮ ಸತ್ ಹೋಗ್ಬಿಟ್ಲಂತೆ ಕಣೆ. ಅಯ್ಯೋ ರಮಕ್ಕ, ಅದೇ ನಿಂಗೆ ಹೇಳ್ತಿದ್ಯಾ? ಯಾವಾಗಾಯ್ತು, ಹೆಂಗಾಯ್ತು? ಅಯ್ಯೋ ನೆನ್ನೆ ಸಾಯಂಕಾಲ ನಡ್ಕೊಂಡ್ ಹೋಗ್ಬೇಕಾದ್ರೆ ಅವನ್ ಯಾವನೋ ಲೋಪ ನನ್ ಮಗ ಕಾರಲ್ಲಿ ಕೂತ್ಕೊಂಡು ಹೋಗ್ಬಿಟ್ನಂತೆ ಕಣೆ. ಅಯ್ಯೋ ನನ್ ಮಗ ನನ್ ಕೈಗೆ ಏನಾದ್ರು ಸಿಕ್ಬೇಕು, ನಾಯಿ ಕೊಡ್ದಂಗ್ ಹೊಡಿತೀನಿ ಕಡೆ ನನ್ ಮಗನ್ನ ನಾನು. ಸತ್ತೋಗ್ಬಿಟ್ಲಾ? ಅಯ್ಯೋ ದೇವ್ರೆ, ಹೆಂಗಾಗೋಯ್ತಲ್ಲ, ಇಂಥ ಕೆಲ್ಸ ಆಗ್ಬಾರ್ದಾಗಿತ್ತಲ್ಲ ದೇವ್ರೆ, ನಿನ್ ಕರುಣದಯನೇ ಇಲ್ವಲ್ಲ. ಅಯ್ಯೋ ಹಿಂಗಾಗೋಯ್ತಲ್ಲ. ಏನೈತೆ, ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ನಾನು ದ್ಯಾಬಾಯಿಂದ ಹೇಳ ದೇವ್ರೆ,
ಆ ದೇವ್ರು ಕೊಟ್ಟಿರೋ ಒಂದೇ ಹೊಡ್ಕೊಂಬ ಐತಲ್ಲ ಅದರಿಂದನೇ ಬಗಳು. ಪಕ್ಕದ ಮನೆ ಸೀರಿಯಲ್ ಪದ್ಮದಲ್ಲಿ ಪದ್ಮ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಲಂತೆ ರೀ ರಾತ್ರಿ. ಹೋದ್ರೆ 2 ಮೈಲಿ ದೂರ ಆಗ್ಬೇಕು. ಸೀರಿಯಲ್ ಪದ್ಮ ಸೀರಿಯಲ್. ಸೀರಿಯಲ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ? ಸೀರಿಯಲ್ ಅಂದ್ರೆ ಹೆಣ್ಮಕ್ಳು ಎಮೋಷನ್. ಅಯ್ಯ ನಿನ್ಗೆ ನಿಮ್ಮ ಹೆಣ್ಮಕ್ಳ ಎಮೋಷನ್, ನಮಗೆ ಇಲ್ಲಿ ತಿಂಗಳಿಗೊಂದ್ಸರಿ ಆ ರೀಚಾರ್ಜ್ ಮಾಡಲಿ ಅಂದ್ರೆ ನಮಗೆ ಹೋಗಿ ಕಿತ್ಕೊಂಡು ಹೋಗ್ತದೆ ಮೋಷನ್. ಹೌದು, ನಂಗೊಂದು ಡೌಟು. ನನ್ ಕ್ಲೋಸ್ ಫ್ರೆಂಡ್ ಪದ್ಮ ಸತ್ತೋದ್ರೆ ನಿಮ್ಗೇನು? ನಿನ್ ಕ್ಲೋಸ್ ಫ್ರೆಂಡ್ ಅಲ್ಲ ಅದಕ್ಕೆ. ಇಬ್ಬರ ಮಧ್ಯೆ ಏನೋ ಐತೆ, ಅದಕ್ಕೆ ನೀವ್ ಹಿಂಗ ಆಡ್ತಾ ಇದ್ದೀರಿ. ಎಲ್ಲ ಎದುರು ಸ್ವತಃ 2 ಮೈಲಿ ದೂರ ಹೋಗ್ಬೇಕು ನೋಡ್ಕೊಂಡ್ರ. ಗಲಿಬಿಲಿ ಸಂಸಾರ ಇದು ಅರ್ಥಬಾರದ ಸಾರ ಸಂಸಾರ. ಏನ್ ಅನ್ಕೊಂಡಮ್ಮ ಅಪರೂಪ ಬಂದ್ಬಿಟ್ಟಿದ್ರಿ? ಏನಿಲ್ಲಣ್ಣ, ನಿಮ್ ನೋಡ್ ಶಾನೆ ದಿನ ಆಯ್ತಲ್ವಾ, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹಂಗೆ ಚೂರು ಸಕ್ಕರೆ ಬೇಕಿತ್ತು. ಅನ್ಕೊಂಡವ್ರಿಗೆ ಒಂದೇ ಒಂಚೂರು ಸಕ್ಕರೆ ಬೇಕಿತ್ತಂತೆ ನೋಡಮ್ಮ. ಅಯ್ಯೋ ದೇವ್ರ ಕೊಟ್ಟ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಏನ್ ಅನ್ಪೂರ್ಣಕ್ಕ, ಸಕ್ಕರೆ ಒಂದೇ ಸಾಕ? ರಾಗಿ, ಬೇಳೆ, ಗೋಧಿ ಏನಾದ್ರು ಬೇಕಾ? ಅದೆಲ್ಲ ಬೇಕಾದ್ರೆ ಆಮೇಲೆ ಇಸ್ಕೊತೀನಿ. ಸದ್ಯಕ್ಕೆ ಸಕ್ಕರೆ ಮಾತ್ರ ಸಾಕು, ಅಷ್ಟು ಕೊಡು. ಅಂದ್ರೆ ಒಂದೇ ದಿನದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಬೇರೆ ಇಟ್ಕೊಂಡಿದ್ಯಾ? ನಿನಗ್ ಕೊಟ್ಟಿರೋ ಸಾಮಾನಲ್ಲಿ 2 ಸ್ಟೇಟ್ಗೆ 3 ಹೊತ್ತು ಹೊಟ್ಟೆ ತುಂಬೋ ಅಷ್ಟು ಊಟ ಹಾಕ್ಬೋದಿತ್ತು. ಅಯ್ಯೋ, ಈ ಸಾಮಾನೆಲ್ಲ ತಗೊಂಬಂದು ವಾಪಸ್ ಕೊಡ್ತೀನಿ ಬಿಡು, ಅದಕ್ಕೆ ಯಾಕೆ ಹಂಗಾಡ್ತೀಯ? ಮೊದ್ಲು ಕೊಟ್ಟಿರೋ ಸಾಮಾನ್ ವಾಪಸ್ ಕೊಡು ಸಾಕು. ಅಯ್ಯೋ, ಅದೆಷ್ಟು ಕೊಟ್ಟಿದ್ಯಮ್ಮ, ಅದ್ಯಾಕೆ ಹಂಗಾಡ್ತೀಯ? ಇದುವರೆಗೂ ಅಕ್ಕಿ 50 kg, ಬೇಳೆ 25 kg, ತೊಗರಿ 40 kg, ಕಾಫಿ ಪುಡಿ 1 ಪ್ಯಾಕೆಟು, ಟೀ ಪುಡಿ 1 ಪ್ಯಾಕೆಟು, ಎಣ್ಣೆ 1 ಪ್ಯಾಕೆಟು, ಇಷ್ಟೆಲ್ಲಾ ಸಾಮಾನ್ ಕೊಟ್ಟಿದೀವಿ. ನಾವು ನಮ್ಮನೆಗೆ ರೇಷನ್ ತರ್ತೀವೋ ಇಲ್ಲ ನೀನ್ ಕೊಡಕ್ ತರ್ತೀವೋ ನನಗಂತೂ ಗೊತ್ತಿಲ್ಲ. ಅಯ್ಯೋ, ಇವತ್ತೊಂದಿನ ಕೊಡು, ಅದ್ಯಾಕೆ ಹಂಗಾಡ್ತೀಯ? ನಾನೇನ್ 3 ಹೊತ್ತು ನಿಮ್ ಮನೇಲಿ ತಿಕ್ಕಣಿ ಹಾಕೊಂಡು ತಿಂದೋಳ್ ತರ ಮಾತಾಡ್ತಾ ಇದ್ಯಾ? ಸರಿ, ಗ್ಲಾಸ್ ಕೊಡು, ತಂದ್ಕೊಡ್ತೀನಿ. ಗ್ಲಾಸು ತೊಳ್ದಿಕ್ಕಿಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡ ತಂದೆ. ಯಾರಾದ್ರೂ ಸಾಮಾನ್ ಸಾಲ ಕೇಳ್ಬೇಕು ಅಂದ್ರೆ ಸಣ್ಣ ಗ್ಲಾಸು ಸಣ್ಣ ಪಾತ್ರನ ತರ್ತಾರೆ. ನೀನ್ ನೋಡ್ರೆ ನಿಂದು ದೊಡ್ಡ ಅಂಡೆನೇ ತಂದಿದ್ಯಾ. ನಾವೇನಾದ್ರೂ ಇದ್ರಲ್ಲಿ ಸಾಲ ಕೊಟ್ರೆ ನಾನು, ನಮ್ಮ ಅಕ್ಕ, ನಮ್ ಬಾವ ಎಲ್ಲ ಅಮ್ಮ ತಾಯೇ ಅಂತ ಬೀದಿ ಬೀದಿಯಲ್ಲಿ ಭಿಕ್ಷೆ ಎತ್ಬೇಕಾಗ್ತೈತೆ. ಸಣ್ಣ ಗ್ಲಾಸಲ್ಲಿ ಕೊಡ್ತೀನಿ, ಸಾಯಂಕಾಲ ತಂದು ವಾಪಸ್ ಕೊಡು. ಆಯ್ತು, ಸರಿ ಬಿಡಮ್ಮ, ಸಾಯಂಕಾಲ ತಂದು ಕೊಡ್ತೀನಿ. ಗಲಿಬಿಲಿ ಸಂಸಾರ